ಉತ್ತರಾಖಂಡದ ಮದರಾಸಗಳ ಅಧ್ಯಕ್ಷರಿದ್ದಾರಲ್ಲ ಶಮಾನ್ ಖಾಜ್ಮಿ ಅಂತ, ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಒಂದು ಸಿಹಿ ಸುದ್ದಿ ನಮಗೆ. ನಾವು ನಮ್ಮ ಮದರಾಸಗಳಲ್ಲೂ ಕೂಡ ಭಗವದ್ಗೀತೆಯನ್ನು ಮಕ್ಕಳಿಗೆ ಬೋಧನೆ ಮಾಡ್ತೀವಿ ಅಂತ ಹೇಳುವಂಥ ವಿಷಯವನ್ನು ಸಂತಸದಿಂದ ಸ್ವಾಗತ ಮಾಡಿದ್ದಾರೆ. ಪುಷ್ಕರ್ ಸಿಂಗ್ ಧಾಮಿ ಅವರ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಹಾಗಾಗಿ ವಾರ ಪೂರ್ತಿ ಒಂದು ಶ್ಲೋಕದ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಮಕ್ಕಳಿಗೆ ಕಂಠಪಾಠ ಮಾಡಿಸೋದು, ಅದರ ಅರ್ಥವನ್ನು ವಿವರಿಸಿ ಹೇಳೋದು, ಮತ್ತು ಆ ಮಕ್ಕಳಿಗೆ ಮೇಲೆ ಒಂದು ಅಧ್ಯಯನವನ್ನು ಮಾಡಲಾಗುತ್ತೆ. ಅದನ್ನು ಅವರು ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸ್ಕೊಳ್ತಾರೆ ಅನ್ನುವಂಥ ಅಧ್ಯಯನವನ್ನು ಕೂಡ ಮಾಡಲಾಗುತ್ತೆ ಅಂತ ಪುಷ್ಕರ್ ಸಿಂಗ್ ಧಾಮಿ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಅಲ್ಲಿನ ಹಿಂದಿನ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಏನಂತ ಉಚ್ಚರಿಸಿದ್ದಾರೆ ಅಂತ ಹೇಳಿದ್ರೆ, ಇದು ಒಂದು ಸಂತಸದ ಸಂಗತಿ, ಆದರೆ ಶಿಕ್ಷಣದಲ್ಲಿ ಕೇಸರೀಕರಣವನ್ನು ಮಾಡಬಾರ್ದು, ಹಾಗಾಗಿ ಎಲ್ಲ ಧರ್ಮಗಳಲ್ಲಿರುವಂತಹ ಕೆಲವು ವಿಷಯಗಳನ್ನು ತಗೊಂಡು ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥ ವಿಚಾರವನ್ನು ಮೆಲ್ಲಗೆ ತೇಲ್ಬಿಟ್ಟಿದ್ದಾರೆ. ಹಿಂದೂಗಳೇ, ನೀವಿಲ್ಲಿ ತಿಳ್ಕೊಳ್ಳಿ, ಯಾವುದೇ ಸರ್ಕಾರ ಒಂದು ಜಾತ್ಯತೀತವಾದವನ್ನು ಎತ್ತಿ ಹಿಡಿಯುವಂಥ ಸರ್ಕಾರ ಹಿಂದೂಗಳಿಗೆ ಎಲ್ಲೂ ಕೂಡ ಅವರ ಧರ್ಮ ಶಿಕ್ಷಣವನ್ನಾಗಲಿ ಧಾರ್ಮಿಕ ಶಿಕ್ಷಣವನ್ನಾಗಲಿ ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಲ್ಲ. ಆದರೆ ಯಾರಾದರೂ ಆ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಈ ರೀತಿಯಾದಂಥ ತೇಲಿ ಬಿಡುವಂಥ ಕೆಲಸವನ್ನು ಮಾಡಿ ಅದನ್ನು ಸ್ಥಗಿತಗೊಳಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ, ಇಂದಿನ ಯುವ ಪೀಳಿಗೆಗೆ ಈ ದೇಶದ ಸಂಸ್ಕೃತಿ, ಪರಂಪರೆ, ಧರ್ಮ ಇದರ ಬಗ್ಗೆ ಜ್ಞಾನವನ್ನು ಮೂಡಿಸುವುದು ಕೂಡ ತೀರಮಾನ ಅವಶ್ಯಕವಾಗಿದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಅಂತೂ ಇಂತೂ ಭಾರತದ ವಿದ್ಯಾರ್ಥಿಗಳಿಗೆ ಒಂದು ಸುಸಂದರ್ಭ ಒದಗಿ ಬಂತು. ಭಗವದ್ಗೀತೆಯನ್ನು ಕಲಿಯುವಂತಹ ಸುಸಂದರ್ಭ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಂದೇ ಬಿಡ್ತು. ಇದು ಎಲ್ಲಿ ಬಂತು, ಯಾಕಾಗಿ ಬಂತು, ಇದನ್ನು ಮಾಡಿದವರು ಯಾರು ಅಂತ ನಾನು ನಿಮ್ಮ ಮುಂದೆ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ನಿನ್ನೆ ಅಂದರೆ ಜುಲೈ 17ನೇ ತಾರೀಕಿನಿಂದ ಉತ್ತರಾಖಂಡ ಸರ್ಕಾರ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಹೇಳಿ ಕೇಳಿ ಉತ್ತರಾಖಂಡ ಏನಿದೆ ದೇವಭೂಮಿ. ಇಲ್ಲಿರುವಂಥ ಜನರು ಅತ್ಯಂತ ಸಾತ್ವಿಕರಾಗಿದ್ದಾರೆ. ಹೆಚ್ಚಿನ ಅಂಶ ಇಲ್ಲಿ ಹಿಂದೂಗಳು ನೆಲೆಸಿದ್ದಾರೆ. ಹಾಗಾಗಿ ಹಿಂದೂಗಳಿಗೆ ತಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸದಾವಕಾಶವನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸೋದಕ್ಕೆ ಅಲ್ಲಿನ ಮುಖ್ಯಮಂತ್ರಿಗಳಾದ ಪುಷ್ಕರ್ ಸಿಂಗ್ ಧಾಮಿ ಅವರು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದು ನಿನ್ನೆಯಿಂದ ಜಾರಿಗೆ ಬಂದಿದೆ. ಇದರಲ್ಲಿ ಪ್ರಾಯೋಗಿಕವಾಗಿ ಮೊದಲ ಹಂತದಲ್ಲಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಪ್ರಾರ್ಥನೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿಯೂ ಕೂಡ ಪ್ರತಿದಿನಕ್ಕೆ ಒಂದರಂತೆ ಭಗವದ್ಗೀತೆಯ ಶ್ಲೋಕವನ್ನು ಹೇಳಿಕೊಡಲಾಗುತ್ತೆ. ಮತ್ತು ಅದನ್ನು ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅರ್ಥಸಹಿತವಾಗಿ ಮಕ್ಕಳಿಗೆ ವಿವರಣೆಯನ್ನು ಮಾಡಬೇಕು ಅಂತ ಅಲ್ಲಿನ ಸರ್ಕಾರ ಒಂದು ಆದೇಶವನ್ನು ಜಾರಿ ಮಾಡಿದೆ. ಆದರೆ ಇದನ್ನು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಇಲ್ಲಿರುವಂತಹ ಶಿಕ್ಷಣ ವರ್ಗ ಇವಾಗ ಒಂದು ವಿಷಯವನ್ನು ಸರ್ಕಾರದ ಮುಂದೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಸಂವಿಧಾನದ ಅಡಿಯಲ್ಲಿ ಜಾತ್ಯತೀತವಾದ ಇರುವಾಗ ಎಲ್ಲರಿಗೂ ಅವರ ಧರ್ಮ ಶಿಕ್ಷಣವನ್ನು ಕಲ್ತ್ಕೊಳ್ಳುವಂಥ ಅಧಿಕಾರ ಇದೆ. ಆದರೆ ನೀವು ಇಲ್ಲಿ ಹೊರಡಿಸಿರುವಂಥ ಆದೇಶ ಏನಿದೆ, ಸಂವಿಧಾನದ ಒಂದು ವಿಧಿ 28 ಅನುಚ್ಛೇದ 1ಕ್ಕೆ ವಿರುದ್ಧವನ್ನು ಮಾಡುತ್ತೆ ಅಂತ ಹೇಳುವಂತಹ ಒಂದು ವಿಷಯವನ್ನು ಮುನ್ನೆ ಇಟ್ಟಿದ್ದಾರೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಇದನ್ನೇ ಹೆಚ್ಚಿನ ಅಂಶ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಹಿಂದೂಗಳೇ. ಆದರೆ ಅಲ್ಲಿನ ಮದರಾಸಗಳು ಇದೆಯಲ್ಲ, ಉತ್ತರಾಖಂಡದ ಮದರಾಸಗಳ ಅಧ್ಯಕ್ಷರಿದ್ದಾರಲ್ಲ ಶಮಾನ್ ಖಾಜ್ಮಿ ಅಂತ, ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಒಂದು ಸಿಹಿ ಸುದ್ದಿ ನಮಗೆ. ನಾವು ನಮ್ಮ ಮದರಾಸಗಳಲ್ಲೂ ಕೂಡ ಭಗವದ್ಗೀತೆಯನ್ನು ಮಕ್ಕಳಿಗೆ ಬೋಧನೆ ಮಾಡ್ತೀವಿ ಅಂತ ಹೇಳುವಂಥ ವಿಷಯವನ್ನು ಸಂತಸದಿಂದ ಸ್ವಾಗತ ಮಾಡಿದ್ದಾರೆ. ಅಂದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಅವತ್ತು ಅಷ್ಟೇ ದೇಶದ ಹೊರಶತ್ರುಗಳಿಂದ ಹಾಳಾಗೋಗಲಿಲ್ಲ. ದೇಶದಲ್ಲೇ ಇರುವಂಥ ನಮ್ಮಂಥದ್ದೇ ದೇಶಭ್ರಷ್ಟರಿಂದಾಗಿ ದೇಶ ಅವತ್ತು ದಾಸ್ಯವನ್ನು ಅನುಭವಿಸ್ಬೇಕಾಯಿತು. ಆದರೆ ಸಂವಿಧಾನದ 28/1 ಬಗ್ಗೆ ಸೊಲ್ಲನ್ನು ಎತ್ತುವಂತಹ ಇಂಥ ಶಿಕ್ಷಕರು ಸಂವಿಧಾನದ 30A ಕುರಿತಾಗಿ ಯಾಕೆ ಸೊಲ್ಲನ್ನು ಎತ್ತುವುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಹಿಂದೂ ಸಮಾಜ ತನ್ನ ಮುಂದೆ ಇಟ್ಕೊಳ್ಬೇಕು. ನೆಹರೂರವರಿದ್ರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಧಿವಶರಾದ್ರಲ್ಲ, ಅದರ ನಂತರ ವಲ್ಲಭಭಾಯ್ ಪಟೇಲ್ ಅವರ ವಿಧಿವಶರಾದರ ನಂತರ ಒಂದು ವಿಧಿಯನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತಾರೆ, 30A ಅಂತ. ಈ ವಿಧಿಯ ಅನ್ವಯ ಏನಾಗುತ್ತೆ ಅಂತ ಹೇಳಿದ್ರೆ, ಹಿಂದೂಗಳು ಅವರ ಧಾರ್ಮಿಕ ಶಿಕ್ಷಣವನ್ನು ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಬೋಧಿಸುವಂಗಿಲ್ಲ. ಹಿಂದೂ ದೇವಾಲಯಗಳ
ಆದಾಯ ಏನು ಬರುತ್ತೆ ಅದನ್ನು ಸರ್ಕಾರದ ಬೊಕ್ಕಸಕ್ಕೆ ತೆಗೆದುಕೊಳ್ಳುವಂಥ ಸದಾವಕಾಶವನ್ನು ಒದಗಿಸಿಕೊಡಲಾಗುತ್ತೆ. ಹಾಗಾಗಿ ಹಿಂದೂಗಳ ವಿರುದ್ಧ ಯಾವ ವಿಧವಾದ ಷಡ್ಯಂತ್ರ ನಡೀತು ಅನ್ನೋದನ್ನು ನಾವಿಲ್ಲಿ ಮನಗಾಣ್ಬೋದು. ಹಾಗಾಗಿ ವಲ್ಲಭಭಾಯ್ ಪಟೇಲ್ ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಚಾರವನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಅವರ ಇಬ್ಬರು ವಿಧಿವಶರಾದ ನಂತರ ನೆಹರೂರವರು ಸೆಕ್ಯುಲರ್ವಾದಿ, ಮಹಾನ್ ಸೆಕ್ಯುಲರ್ವಾದಿ ನೆಹರೂರವರು ಈ ಒಂದು ವಿಧಿಯನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತಾರೆ. ತನ್ಮುಖೇನ ಹಿಂದೂಗಳಿಗೆ ಅವರ ಇತಿಹಾಸ ಇರ್ಬೋದು, ಅವರ ಒಂದು ಧಾರ್ಮಿಕ ಶಿಕ್ಷಣ ಇರ್ಬೋದು, ಕೈಗೆ ಸಿಗದೇ ಇರುವಂಥ ಗಗನ ಕುಸುಮವಾಗಿ ಮಾಡಿಟ್ಬಿಡ್ತಾರೆ. ಹಾಗಾಗಿ ಹಿಂದೂಗಳಿಗೆ ಇವತ್ತು ಭಗವದ್ಗೀತೆಯೂ ಗೊತ್ತಿಲ್ಲ, ಹೆಚ್ಚಿನ ಅಂಶ ಹಿಂದೂಗಳಿಗೆ ರಾಮಾಯಣವೂ ಗೊತ್ತಿಲ್ಲ, ಮಹಾಭಾರತವೂ ಗೊತ್ತಿಲ್ಲ. ಹೇಳಿದಂತಹ ಕೇಳಿದಂತಹ ಎಲ್ಲೋ ಆಲಿಸಿದಂತಹ ವಿಷಯಗಳು ಬಿಟ್ಟರೆ ಅವ್ರಿಗೆ ಓದಲಿಕ್ಕೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳಿ ಕೇಳಿ ನಮ್ಮೆಲ್ಲ ಧಾರ್ಮಿಕ ಸಾಹಿತ್ಯಗಳು ಮೂಲ ಇರತಕ್ಕಂಥದ್ದು ಸಂಸ್ಕೃತದಲ್ಲಿ. ಹಾಗಾಗಿ ಸಂಸ್ಕೃತವನ್ನು ಈ ದೇಶದ ರಾಷ್ಟ್ರೀಯ ಭಾಷೆಯಾಗಿ ಮಾಡ್ಕೋಬೇಕಾಗಿತ್ತು. ಆದರೆ ದುರ್ದೈವದ ಸಂಗತಿ ಏನಂತಂದರೆ ಈ ದೇಶಕ್ಕೆ ಇವತ್ತವರೆಗೂ ಅಧಿಕೃತವಾದಂತಹ ಒಂದು ರಾಷ್ಟ್ರೀಯ ಭಾಷೆಯೇ ಇಲ್ಲ. ರಾಷ್ಟ್ರೀಯ ಭಾಷೆಯ ವಿಷಯ ಬಂದಾಗ ವಿವಾದ ತಾರಕಕ್ಕೇರುತ್ತೆ. ಅದು ಹೇಗೂ ಇರಲಿ, ಆದರೆ ಹಿಂದೂಗಳು ಸಂಸ್ಕೃತವನ್ನು ಕಲಿಯುವುದು ಯಾವಾಗ, ತಮ್ಮ ಧಾರ್ಮಿಕ ಶಿಕ್ಷಣವನ್ನು ಹೊಂದುವುದು ಯಾವಾಗ, ಹಿಂದೂಗಳಿಗೆ ಅವರ ಧಾರ್ಮಿಕ ಶಿಕ್ಷಣವನ್ನು ಕಲಿಯುವಂತಹ ಹಕ್ಕು ಇಲ್ಲವೇ ಇಲ್ಲವಾ ಅಂತೇಳುವಂಥ ಪ್ರಶ್ನೆ ಬಂದಾಗ ಈ ಎಡಚರರು ಯಾವುದೇ ವಿಧವಾದಂಥ ತುಟಿಯನ್ನು ಬಿಚ್ಚಲ್ಲ. ಹಾಗಾಗಿ ಇವಾಗ ಪುಷ್ಕರ್ ಸಿಂಗ್ ಧಾಮಿ ಅವರ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಹಾಗಾಗಿ ವಾರ ಪೂರ್ತಿ ಒಂದು ಶ್ಲೋಕದ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಮಕ್ಕಳಿಗೆ ಕಂಠಪಾಠ ಮಾಡಿಸೋದು, ಅದರ ಅರ್ಥವನ್ನು ವಿವರಿಸಿ ಹೇಳೋದು, ಮತ್ತು ಆ ಮಕ್ಕಳಿಗೆ ಮೇಲೆ ಒಂದು ಅಧ್ಯಯನವನ್ನು ಮಾಡಲಾಗುತ್ತೆ. ಅದನ್ನು ಅವರು ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸ್ಕೊಳ್ತಾರೆ ಅನ್ನುವಂಥ ಅಧ್ಯಯನವನ್ನು ಕೂಡ ಮಾಡಲಾಗುತ್ತೆ ಅಂತ ಪುಷ್ಕರ್ ಸಿಂಗ್ ಧಾಮಿ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಅಲ್ಲಿನ ಹಿಂದಿನ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಏನಂತ ಉಚ್ಚರಿಸಿದ್ದಾರೆ ಅಂತೇಳಿದ್ರೆ, ಇದು ಒಂದು ಸಂತಸದ ಸಂಗತಿ, ಆದರೆ ಶಿಕ್ಷಣದಲ್ಲಿ ಕೇಸರೀಕರಣವನ್ನು ಮಾಡಬಾರ್ದು. ಹಾಗಾಗಿ ಎಲ್ಲ ಧರ್ಮಗಳಲ್ಲಿರುವಂತಹ ಕೆಲವು ವಿಷಯಗಳನ್ನು ತಗೊಂಡು ಮಕ್ಕಳಿಗೆ ಕಲಿಸ್ಬೇಕು ಅನ್ನುವಂಥ ವಿಚಾರವನ್ನು ಮೆಲ್ಲಗೆ ತೇಲ್ಬಿಟ್ಟಿದ್ದಾರೆ. ಹಿಂದೂಗಳೇ, ನೀವಿಲ್ಲಿ ತಿಳ್ಕೊಳ್ಳಿ, ಯಾವುದೇ ಸರ್ಕಾರ ಒಂದು ಜಾತ್ಯತೀತವಾದವನ್ನು ಎತ್ತಿ ಹಿಡಿಯುವಂಥ ಸರ್ಕಾರ ಹಿಂದೂಗಳಿಗೆ ಎಲ್ಲೂ ಕೂಡ ಅವರ ಧರ್ಮ ಶಿಕ್ಷಣವನ್ನಾಗಲಿ ಧಾರ್ಮಿಕ ಶಿಕ್ಷಣವನ್ನಾಗಲಿ ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಲ್ಲ. ಆದರೆ ಯಾರಾದರೂ ಆ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಈ ರೀತಿಯಾದಂಥ ತೇಲಿ ಬಿಡುವಂಥ ಕೆಲಸವನ್ನು ಮಾಡಿ ಅದನ್ನು ಸ್ಥಗಿತಗೊಳಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ, ಇಂದಿನ ಯುವ ಪೀಳಿಗೆಗೆ ಈ ದೇಶದ ಸಂಸ್ಕೃತಿ, ಪರಂಪರೆ, ಧರ್ಮ ಇದರ ಬಗ್ಗೆ ಜ್ಞಾನವನ್ನು ಮೂಡಿಸುವುದು ಕೂಡ ತೀರಮಾನ ಅವಶ್ಯಕವಾಗಿದೆ. ಹಾಗಾಗಿ ಈ ಭಗವದ್ಗೀತೆಯನ್ನು, ರಾಮಾಯಣವನ್ನು ಬೋಧಿಸುವಂತಹ ಕೆಲಸಕ್ಕೆ ಕೈ ಇಟ್ಟಿರುವಂತಹ ಪುಷ್ಕರ್ ಸಿಂಗ್ ಧಾಮಿ ಅವರ ಒಂದು ಸರ್ಕಾರಕ್ಕೆ ಹ್ಯಾಟ್ಸ್ ಆಫ್ ಅನ್ನು ನಾವೆಲ್ಲರೂ ಹೇಳಲೇಬೇಕು. ತನ್ಮುಖೇನ ಅಲ್ಲಿನ ಮಕ್ಕಳು ಧಾರ್ಮಿಕರಾಗಿ, ಸಾತ್ವಿಕರಾಗಿ, ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಹೊಂದಲಿ ಮತ್ತು ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.